ಸ್ನೇಹಿತರೆ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ DSERT ವೆಬ್ಸೈಟನ್ನು ಬಳಸಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಕಲಿಕಾ ಸಾಮಗ್ರಿಗಳನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ನಮಗೆ ಏನು ಶಿಕ್ಷಕರಾಗಿರ್ತಕ್ಕಂಥವರಿಗೆ ಹಾಗೂ ಪೋಷಕರಿಗೂ ಕೂಡ ಅದು ಬೇಕಾಗಿರ್ತದೆ. ಅಂದರೆ ಈಗ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಇದೆ, ಅಂದರೆ ಪಾಠ ಆಧಾರಿತ ಒಂದು ಮೌಲ್ಯಾಂಕನ ಇದೆ. ಹಾಗೆಯೇ ಮರುಸಿಂಚನ ಅಂತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಹಾಗೆ ಪ್ರಶ್ನಾಕೋಟಿಗಳ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತೀವಿ. ಇವೆಲ್ಲವೂ ಕೂಡ DSERTC ವೆಬ್ಸೈಟಲ್ಲಿ ಸಿಗುತ್ತೆ. ಹಾಗಾದರೆ ಅದನ್ನು ಹೇಗೆ ಡೌನ್ಲೋಡ್ ಮಾಡೋದು ನಿಮ್ಮ ಮೊಬೈಲ್ನಲ್ಲಿ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಸೊ ಮೊದಲಿಗೆ ನಾವೇನು ಮಾಡಬೇಕು, ಗೂಗಲನ್ನು ಅಥವಾ ನಿಮ್ಮ ಒಂದು ಬ್ರೌಸರ್ ಯಾರಿದೆ ಮೊಬೈಲಲ್ಲಿ ಅದನ್ನು ಓಪನ್ ಮಾಡಿ. ಸೊ ಅಲ್ಲಿ ನೀವು ಸರ್ಚ್ ಬಟನಲ್ಲಿ, ಅಂದರೆ ನೀವು ಡೈರೆಕ್ಟಾಗಿ ಇಲ್ಲಿ ಸರ್ಚ್ ಕೂಡ ಮಾಡ್ಬೋದು ಅಥವಾ ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಸೊ ಸರ್ಚ್ ಮಾಡಿ ಏನಂತ ಸರ್ಚ್ ಮಾಡಬೇಕಂದ್ರೆ DSERT ಅಂತ ಟೈಪ್ ಮಾಡಿ, ಮುಂದೆ ಕರ್ನಾಟಕ ಅಂತ ಹಾಕಿ. DSERT ಕರ್ನಾಟಕ ಗೌರ್ಮೆಂಟ್ ಅಂತ ಕೊಟ್ಟು ಜಸ್ಟ್ ನೀವೇನು ಮಾಡಬೇಕು, ಸರ್ಚನ್ನು ಕೊಡಿ. ಅಲ್ಲಿ ಸೊ ಹಾಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ ಅಡ್ರೆಸ್ ಸಿಗುತ್ತೆ. ಸೊ ಇದೇ ಅದರ ಒಂದು ವೆಬ್ಸೈಟ್ ಅಡ್ರೆಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಈ ಒಂದು ವೆಬ್ಸೈಟ್ ಅಡ್ರೆಸ್ಸನ್ನು ನೀವು ನೋಡಬೇಕಾಗುತ್ತೆ, DSERT ಕರ್ನಾಟಕ. ಇಲ್ಲಿ ನೀವು ಅಡ್ರೆಸ್ಸನ್ನು ನೋಡ್ಬೋದು, .gov.in ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಕೆಲವೊಂದು ಸರಿ ಈ ವ್ಯೂ ಹೆಚ್ಚು ಕಮ್ಮಿ ಆಗುತ್ತೆ. ಹೇಗೆ ಅಂದರೆ ಈ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನು ಕಂಪ್ಯೂಟರ್ ಪೇಜ್ ಥರನೂ ಕೂಡ ಮಾಡ್ಕೋಬೋದು, ಅಂದರೆ ಡೆಸ್ಕ್ಟಾಪ್ ಸೈಟ್ ಕೂಡ ಮಾಡ್ಕೋಬೋದು. ಸೊ ಡೆಸ್ಕ್ಟಾಪ್ ಸೈಟ್ ನಾನು ಮಾಡಿಲ್ಲ. ಸೊ ಮಾಡಿಲ್ಲದೆ ಇದ್ದಾಗ ಯಾವ ರೀತಿ ಕಾಣುತ್ತೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಈಗ ಡೆಸ್ಕ್ಟಾಪ್ ಸೈಟ್ ಇಲ್ಲ, ಇದು ಆ್ಯಸ್ ಯೂಶುವಲ್ ಮೊಬೈಲ್ ವ್ಯೂವೇ ಇದೆ. ಈ DSERT ವೆಬ್ಸೈಟಲ್ಲಿ ಏನಾಗ್ತಿದೆ ಅಂದರೆ, ಮೊದಲನೇದಾಗಿ ಪರಿಚಯ ಅಂತಕ್ಕಂಥ ಒಂದು ಸೆಕ್ಷನ್ ಇದೆ. ಅದರ ನೆಕ್ಸ್ಟ್ ಬಂದು ಸೇವೆಗಳು ಮತ್ತು ಯೋಜನೆಗಳು ಅಂತ ಇದೆ. ಸೊ ಈ ಸೇವೆಗಳು ಮತ್ತು ಯೋಜನೆಗಳು ಏನಿದೆ ಅಲ್ಲ, ಸೊ ಈ ಒಂದು ಕಾಲಮ್ನಲ್ಲಿ ಮೊದಲನೇ ಟ್ಯಾಬ್ ಇದೆ ನೋಡಿ, ಮರುಸಿಂಚನ. ಸೊ ನಿಮಗೆ ಮರುಸಿಂಚನ ಏನಾದರೂ ಮಾಹಿತಿ ಬೇಕಾದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ ಮರುಸಿಂಚನದ ಮೇಲೆ ಕ್ಲಿಕ್ ಮಾಡಿದರೆ 6, 7, 8, 9, 10 ಸೊ ಈ ತರಗತಿಗಳಿಗೆ ವಿಷಯವಾರು ಎಲ್ಲ ಮರುಸಿಂಚನ ನೋಡ್ಬೋದು ನೀವು. ಅಲ್ಲಿ 6ನೇ ತರಗತಿ ಮೇಲೆ ಕ್ಲಿಕ್ ಮಾಡಿದರೆ ಮರುಸಿಂಚನ ಕನ್ನಡ ಮತ್ತು ಇಂಗ್ಲೀಷು, ಗಣಿತ, ವಿಜ್ಞಾನ, ಸಮಾಜ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಮರುಸಿಂಚನ ಸಾಹಿತ್ಯ ನಿಮಗೆ ಸಿಗುತ್ತೆ. ಚೆನ್ನಾಗಿದೆ, ಸಾಕಷ್ಟು ಒಂದು ಆ್ಯಕ್ಟಿವಿಟಿ ಓರಿಯೆಂಟೆಡ್, ಭಾಳ ಸಿಂಪಲ್ಲಾಗಿ ಮಕ್ಕಳಿಗೆ ಏನು ಬೇಸಿಕ್ ಬೇಕು ಆ ಒಂದು ಬೇಸಿಕ್ಕನ್ನು ಅಲ್ಲಿ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಬಟ್ ಅಲ್ಲಿ ಆ ಚಿತ್ರಗಳ ಸಮೇತ ಇರೋದ್ರಿಂದ ಮಕ್ಕಳಿಗೆ ಅದು ಪ್ರಿಂಟೌಟ್ ಇದ್ರೇ ಚೆನ್ನಾಗಿ ಅಂತ ಅನಿಸುತ್ತೆ. ಅದಕ್ಕೆ ನೀವು ಕಡಿಮೆ ಸಂಖ್ಯೆ ಇರತಕ್ಕಂಥ ಮಕ್ಕಳನ್ನು ಬಳಸ್ಕೊಂಡು ಅಥವಾ ನಿಮ್ಮಲ್ಲಿ ಡಿಸ್ಪ್ಲೇ ಇದ್ದರೆ ಡಿಸ್ಪ್ಲೇ ಮಾಡಿ ಒಂದು ಸಾಹಿತ್ಯವನ್ನು ಬಳಸ್ಕೊಂಡು ಮಕ್ಕಳಿಗೆ ತಿಳಿಸೋದು ಭಾಳ ಚೆನ್ನಾಗಿರುತ್ತೆ. ಅದೇ ಥರ 7, 8, 9, 10ನೇ ತರಗತಿಗೂ ಕೂಡ ಮರುಸಿಂಚನ ಇದೆ. ಸೊ ವಾಪಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದೆ, ವಾಪಸ್ ಹೋಯ್ತದು ಮರುಸಿಂಚನ. ಇನ್ನು ಮರುಸಿಂಚನದ ನಂತರ ಬರುವಂಥದ್ದು ಏನಪ್ಪ ಅಂತ ಹೇಳಿದರೆ, ಅದೇ ಒಂದು ಪೇಜಲ್ಲಿ ಅದರ ಕೆಳಭಾಗದಲ್ಲಿ ಮರುಸಿಂಚನ ಬ್ಯಾಕ್ ಬಂದಿದ್ದೆ ನಾನು. ಕಲಿಕಾ ಚೇತರಿಕೆ, ಅವಾಗೇನು ಕಲಿಕಾ ಚೇತರಿಕೆ, ಕಲಿಕಾ ಬಲವರ್ಧನೆ, ಸಂಪನ್ಮೂಲಗಳಿತ್ತು, ಸೇತುಬಂಧ ಸಾಹಿತ್ಯ, ಸಂಭ್ರಮ ಶನಿವಾರದ ಬಗ್ಗೆ ಭಾಳ ಜನ ಕಮೆಂಟ್ ಮಾಡ್ತಿರ್ತಾರೆ. ಏನಂತ, ಸಂಭ್ರಮ ಶನಿವಾರದ್ದು ಆರ್ಡರ್ ಇದ್ದರೆ ಕಳಿಸ್ರಿ, ಅದರ ಸಾಹಿತ್ಯ ಇದ್ದರೆ ಕಳಿಸ್ರಿ. ಗ್ರೂಪ್ಗಳಲ್ಲಿ ಕಮೆಂಟ್ ಮಾಡೋದನ್ನು, ಮೆಸೇಜ್ ಮಾಡೋದನ್ನು ನೋಡ್ತಾ ಇರ್ತೀನಿ. ಇದು ಯಾಕೆ, ಅವ್ರಿಗೆ ಒಂದು ಸ್ವಲ್ಪ 1-2 ನಿಮಿಷ ಹುಡುಕಾಡಿದ್ರೆ ಸಿಗುತ್ತಲ್ವ. ಸುಮ್ಮನೆ ಸ್ಟೋರೇಜು ಅವ್ರು ಕಳಿಸ್ತಾರೆ, ಇವ್ರು ಕಳಿಸ್ತಾರೆ, ಇದ್ದಿದ್ರು ಮತ್ತೊಬ್ಬರು ಕಳಿಸಿರ್ತಾರೆ. ಸೊ ಸಂಭ್ರಮ ಶನಿವಾರನೂ ಇಲ್ಲೇ ಇದೆ. ಹಾಗೆ ಇನ್ಸ್ಪೈರ್ ಅವಾರ್ಡ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದು ಕೂಡ ಇಲ್ಲೇ ಇದೆ. ಹಾಗೆ ಮುಂದೆ ಬಂದರೆ ಪ್ರಶ್ನಾಕೋಟಿ ಅಂತ ಹೇಳಿದೆ, ಅದು ಕೂಡ ನಿಮಗೆ ಇಲ್ಲೇ ಸಿಗುತ್ತೆ. ಇನ್ನು ಮಕ್ಕಳ ಮೇಲೆ ಏನೋ ಚೈಲ್ಡ್ ಅಬ್ಯೂಸ್ ಮಾಡ್ತಾರೆ, ಅದು ಪೋಕ್ಸೋ ಕಾಯ್ದೆ, ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಅಂದರೆ ಇಲ್ಲಿ ಪೋಕ್ಸೋ ಆ್ಯಕ್ಟ್ ಬಗ್ಗೆ ಕೂಡ ಇದೆ. ಅದರ ಕೆಳಗಡೆ ನೋಡ್ಬೋದು, ಇಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂದರೆ ಅರ್ಥ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, LBA ಅಂತ ಕರಿತೀವಿ ಕನ್ನಡದಲ್ಲಿ, ಪಾಠ ಆಧಾರಿತ ಮೌಲ್ಯಾಂಕನ. ಸೊ ನಿಮಗೆಲ್ಲ ಡೀಟೇಲ್ ಆಗಿ ಸಿಗುತ್ತೆ ನೋಡ್ಬೋದು. 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿ ಬಿಟ್ಬಿಡಿ, ಯಾಕಂದರೆ ಇದು ನಮಗೆ ಅನ್ವಯಿಸೋದಿಲ್ಲ. ಯಾಕೆ ಅಂತಂದರೆ ಬೈಲಾಂಗ್ವೇಜ್ ಇರ್ತಕ್ಕಂತಹ ಸ್ಕೂಲ್ಗಳಿಗೆ ಅನ್ವಯಿಸುತ್ತದು. ಬಟ್ ಕನ್ನಡ ಮಾಧ್ಯಮದವರಿಗೆ 4ರಿಂದ ಹೇಳಿದ್ದಾರೆ. ಸೊ ಯೂಟ್ಯೂಬಲ್ಲಿ ಈಗೇನೋ DSERTCಯಿಂದ ಡೈರೆಕ್ಟಾಗಿ ಒಂದು ವೆಬಿನಾರ್, ಅಂದರೆ ಯೂಟ್ಯೂಬಲ್ಲಿ ಒಂದು ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿದರೆ 19ನೇ ತಾರೀಕು. ಸೊ ನಿಮಗೆ ಆಗ ಇನ್ನಷ್ಟು ಕನ್ಫರ್ಮೇಷನ್ ಸಿಗುತ್ತೆ. ಬಟ್ ಈಗ ನೀವು ಹೈಯರ್ ಕ್ಲಾಸಿಗೆ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬಹುದು. ಅದರಲ್ಲಿ ನಾನಿವಾಗ ನಿಮಗೆ 7ನೇ ತರಗತಿ ಕ್ಲಿಕ್ ಮಾಡಿದ್ದೀನಿ. LBA ನೋಡ್ಬೋದು, ಪ್ರಥಮ ಭಾಷೆ, ದ್ವಿತೀಯ ಭಾಷೆ, ತೃತೀಯ ಭಾಷೆ, ಕನ್ನಡ ಮಾಧ್ಯಮದಲ್ಲಿ ಗಣಿತ, ಇಂಗ್ಲೀಷ್ ಮಾಧ್ಯಮದಲ್ಲಿ ಇಲ್ಲೇ ಇದೆ. ಸೊ ನೀವು ಗಣಿತ ಕ್ಲಿಕ್ ಮಾಡಿದರೆ 7ನೇ ತರಗತಿ ಗಣಿತ, ಸೊ ಅದರ ಸಾಹಿತ್ಯ ಸಿಗುತ್ತೆ.
ಸೊ ನಾನು ಮೊಬೈಲ್ ವಿವೇ ಇಟ್ಟಿದ್ದೀನಿ, ನೋಡ್ಬೋದು. ಇದು ಈ ರೀತಿಯಾಗಿ ನಿಮಗೆ ಆ ಪಠ್ಯಕ್ರಮ ಎಲ್ಲವನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ಪೂರ್ಣಾಂಕಗಳು, ಭಿನ್ನರಾಶಿಗಳು, ದಶಮಾಂಶಗಳು ಎಲ್ಲವೂ ಇದೆ. ಸೊ ಬೀಜೋಕ್ತಿಗಳು, ಕೊನೆಯದಾಗಿ 14ನೇದರಲ್ಲಿ ಆ ಒಂದು ಸೀರಿಯಲ್ ನಂಬರಲ್ಲಿ ಉತ್ತರಗಳು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಇದನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಓಪನ್ ವಿತ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಸೊ ಓಪನ್ ವಿತ್ ಅಂದರೆ ಅಲ್ಲಿ ನೀವು ಆಪ್ಷನ್ ಬರುತ್ತೆ, ಅಡೋಬೆ ಅಕ್ರೋಬ್ಯಾಟ್ ರೀಡರ್ ಅಂದರೆ PDF ರೀಡರ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಅಲ್ಲಿ ಅದು ಓಪನ್ ಆಗುತ್ತೆ. ಸೊ ಈಗ ಮೊಬೈಲಲ್ಲಿ ಓಪನ್ ಆಯಿತು. ಅಥವಾ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಅಂತ ಡೈರೆಕ್ಟ್ ಆಪ್ಷನ್ ಇದ್ದರೆ, ಅಥವಾ ಮೇಲ್ಭಾಗದಲ್ಲಿ ಎಲ್ಲಾದರೂ ಡೌನ್ಲೋಡ್ ಅಂತ ಬಂದಿದ್ದರೆ ಅಲ್ಲಿ ಕೂಡ ನೀವು ಡೌನ್ಲೋಡನ್ನು ಮಾಡ್ಬೋದು. ಸೊ ಈಗ ಡೌನ್ಲೋಡ್ ಆಗಿದೆ. ಇಲ್ಲಿ ಶೇರ್ ಬಟನ್ ಬಂದಿದೆ. ಇದನ್ನು ನೀವು ಶೇರ್ ಮಾಡಿ. ಯಾವುದ್ರ ಮುಖಾಂತರ ಶೇರ್ ಮಾಡ್ಬೋದು? ವಾಟ್ಸಪ್ ಮುಖಾಂತರ ಶೇರ್ ಮಾಡ್ಬೋದು, ಅಥವಾ ನೀವು ಮತ್ತೊಬ್ಬರಿಗೆ ಸ್ನೇಹಿತರಿಗೆ ಬ್ಲೂಟೂತ್ ಮುಖಾಂತರ ಕಳಿಸ್ಬೋದು. ಸೊ ಈ ರೀತಿ ಇಲ್ಲಿ ಸೆಂಡ್ ಕಾಪಿ ಅಂತ ಕ್ಲಿಕ್ ಮಾಡಿ ನೀವೇ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಳ್ಳಿ. ಸೊ ಆಗ ನಿಮಗೆ ಹುಡುಕಾಡೋದು ತಪ್ಪುತ್ತೆ. ಸೊ ಇದಿಷ್ಟೇ, ಭಾಳ ಸಿಂಪಲ್ಲು. ನೀವು ಅದನ್ನು ಈಸಿಯಾಗಿ ಈ ಒಂದು ಸಾಹಿತ್ಯವನ್ನು ಡೌನ್ಲೋಡ್ ಮಾಡ್ಬೋದು. ಓಕೆ, ಕೆಲವೊಂದು ಮೊಬೈಲ್ಗಳಲ್ಲಿ ಆಪ್ಷನ್ಸ್ಗಳು ಚೇಂಜ್ ಇರುತ್ತೆ, ಅದನ್ನು ನೋಡಿಕೊಂಡು ನೀವು ಡೌನ್ಲೋಡ್ ಮಾಡಿ. ಒಮ್ಮೆ ನೀವು ಕಲ್ತ್ರಿ ಅಂದರೆ ಭಾಳ ಬೇಗ ಅದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ತೀರಾ. ಸೊ ಇದಿಷ್ಟು ಮರುಸಿಂಚನ ಆಗಿರ್ಬೋದು, ಅಥವಾ ಪ್ರಶ್ನಾಕೋಟಿಗಳು, ಅಥವಾ ಸಂಭ್ರಮ ಶನಿವಾರದ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಇನ್ಸ್ಪೈರ್ ಅವಾರ್ಡ್, ಅಥವಾ ಈಗೇನು ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಗಳು, ಇವೆಲ್ಲವನ್ನು ಕೂಡ DSCRT ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಬೇಕಾದರೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.